ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ನಾವು ನೆಕ್ಸ್ಟ್ ಹೋಗೋಣ. ಈ ವಿಡಿಯೋದಲ್ಲಿ ನಾವು ಈ ಎರಡರದ್ದನ್ನು ಡೆಫಿನಿಷನ್ಸ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾವುದಿದು ಪ್ರೈಮ್ ನಂಬರ್ ಮತ್ತು ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಯಾವ ಅಂತ ನೋಡೋಣ. ಹೆಡಿಂಗ್ ಕೊಡ್ರಿ, ಪ್ರೈಮ್ ನಂಬರ್ಸ್. ಈ ಪ್ರೈಮ್ ನಂಬರ್ಸ್ ಇರ್ಬೋದು, ಕಾಂಪೋಸಿಟ್ ಸತಿ ಇಲ್ಲಿ ನೋಡ್ರಿ, ಈ ಲಿಸ್ಟ್ ನೋಡ್ರಿ. ಪ್ರೈಮ್ ನಂಬರ್ ಮಾತಾಡಬೇಕಾದಾಗ, ಕಾಂಪೋಸಿಟ್ ನಂಬರ್ ಮಾತಾಡಬೇಕಾದಾಗ, ಪರ್ಫೆಕ್ಟ್ ನಂಬರ್ ಮಾತಾಡಬೇಕಾದಾಗ, ಕೋ ಪ್ರೈಮ್ ನಂಬರ್ ಮಾತಾಡಬೇಕಾದಾಗ, ಟ್ವಿನ್ ನಂಬರ್ ಮಾತಾಡಬೇಕಾದಾಗ, ಈ ರೀತಿ ನಂಬರ್ಸ್ಗಳನ್ನು ಮಾತಾಡಬೇಕಾದಾಗ ಮತ್ತು HCF LCM ಮಾತಾಡಬೇಕಾದಾಗ ಒಂದು ನಾಲೆಜ್ ನಮಗೆ ಭಾಳ ಇಂಪಾರ್ಟೆಂಟು. ಅದೇನಂದ್ರೆ ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತೇಳಿ ಅದನ್ನ ಡಿಸ್ಕಸ್ ಮಾಡಿ ನಾವೇನ್ ಮಾಡೋಣ, ಮುಂದಕ್ಕೆ ಹೋಗೋಣ. ಫ್ಯಾಕ್ಟರ್ಸ್ ಅಂದ್ರೆ ಏನು? ಈಗ ಒಂದು ನಂಬರ್ ಅದ 8 ಅಂತ ತಿಳ್ಕೊಡ್ರಿ. ಇದು 8 ಯಾವ್ಯಾವ ನಂಬರ್ಲೆ ಡಿವೈಡ್ ಹೋಗ್ತದಲ್ಲ ಅದಕ್ಕೆ 8ದ್ದು ಫ್ಯಾಕ್ಟರ್ಗಳು ಅಂತ ಹೇಳ್ತಾರೆ. ಈಗ 8 ಒಂದರಿಂದ ಡಿವೈಡ್ ಆಗ್ತದ, 2ರಿಂದ ಡಿವೈಡ್ ಆಗ್ತದ, ನೆಕ್ಸ್ಟ್ 3ರಿಂದ ಆಗಂಗಿಲ್ಲ, 4ರಿಂದ ಡಿವೈಡ್ ಆಗ್ತದ, 5ರಿಂದ ಆಗಲ್ಲ, 6ರಿಂದ ಆಗಲ್ಲ, 7ರಿಂದ ಆಗಲ್ಲ, 8ರಿಂದ ಡಿವೈಡ್ ಆಗ್ತದ. ಹಾಗಾದ್ರೆ ಫ್ಯಾಕ್ಟರ್ಸ್ ಆಫ್ 8 ಯಾವ್ಯಾವು? ಫ್ಯಾಕ್ಟರ್ಸ್ ಆಫ್ 8 ಯಾವ ಅಂತಂದ್ರೆ 1 2 4 8 ಇವೇನು 8ರದ್ದು ಫ್ಯಾಕ್ಟರ್ಗಳು. ಹಾಗೆ ಈಗ ಹೇಳ್ರಿ 24ದು ಫ್ಯಾಕ್ಟರ್ಸ್ಗಳು ಹೇಳ್ರಿ. 24ದು ಫ್ಯಾಕ್ಟರ್ಗಳು ಯಾವುವು? 1 2 3 ಬರಲ್ಲ, 3 ಬರ್ತದ, 4 ಬರ್ತದ, 5 ಬರಲ್ಲ, 6 ಬರ್ತದ, 7 ಬರಲ್ಲ, 8 ಬರ್ತದ, 9 ಬರಲ್ಲ, 10 ಬರಲ್ಲ, 12 11 ಬರಲ್ಲ, 12 ಬರ್ತದ, 12 ಆದ್ಮೇಲೆ ಡೈರೆಕ್ಟ್ 24 ಬರ್ತದ. ಓಕೆನಾ? ಇವಕ್ಕೆ ಏನಂತಾರೆ? ಇವಕ್ಕೆ ಫ್ಯಾಕ್ಟರ್ಸ್. ಹಂಗಾರೆ ಫ್ಯಾಕ್ಟರ್ಸ್ ಆಫ್ 12 ಯಾವ್ಯಾವು ಬರೀರಿ. ಫ್ಯಾಕ್ಟರ್ಸ್ ಆಫ್ 12 ಆರ್ 1 2 3 4 6 8 12 24. ಒಂದು ಕಾಮನ್ ಆಗಿ ಯೋಚನೆ ಮಾಡಬೇಕಾಗಿದ್ದು ಏನಂತಂದ್ರೆ, ನಾವು ಫ್ಯಾಕ್ಟರ್ಸ್ ಬರಿಬೇಕಾದಾಗ ಪ್ರತಿಯೊಂದು ನಂಬರ್ಸಿಗೆ 1 ಅಂತೂ ಕಾಮನ್ ಆಗಿ ಬರಿಲೇಬೇಕು. ಯಾವುದೇ ನಂಬರ್ದು ಫ್ಯಾಕ್ಟರ್ ಕಂಡುಹಿಡಿರಿ, ನೀವು 1 ಬರಿಲೇಬೇಕು. ಎರಡನೇದು ಏನಂದ್ರೆ, ಆ ಫ್ಯಾಕ್ಟರ್ ಬರಿಬೇಕಾದಾಗ ಅದೇ ನಂಬರನ್ನು ಕೂಡ ಬರಿಬೇಕು. ಆ ನಂಬರನ್ನು ಕೂಡ ಅದು ಅದರಲ್ಲೇ ಡಿವೈಡ್ ಆಗ್ತಾರೆ. ತಿಳಿತಾ? ಇವೆರಡು ಫಿಕ್ಸ್ ಇರ್ತವೆ ಎಲ್ಲ ನಂಬರ್ಸ್ ಒಳಗೆ. ಹಿಂಗ ಆಗಿಯೂ ಕೆಲವು ನಂಬರ್ಸ್ ಅದ ನೋಡ್ರಿ. ಫಾರ್ ಎಕ್ಸಾಂಪಲ್ 7. 7ದ್ದು ಫ್ಯಾಕ್ಟರ್ಸ್ ಯಾವ್ಯಾವು? ಇದು 1 ಅಂತೂ ಬಂತು. ಇದು 2ರಲ್ಲಿ ಹೋಗಲ್ಲ, 3 4 5 6 ಅದರಲ್ಲಿಂದ ಹೋಗಲ್ಲ, ಡೈರೆಕ್ಟ್ 7ರಲ್ಲೇ ಹೋಗ್ತದೆ. ಹಾಗಾದ್ರೆ ಈ 7 ಏನೈತೆ ಅಂದ್ರೆ 1 ಐತಿ ಮತ್ತೆ ಇಟ್ ಸೆಲ್ಫ್ ಐತಿ, ಮತ್ತೆ ಬೇರೆದ್ರೆ ಯಾರಿಗೂ ಎಂಟ್ರಿ ಕೊಡ್ತಾ ಇಲ್ಲ. ಇದು ಅಂದ್ರೆ ಬೇರೆ ಯಾವ ನಂಬರ್ಲಿಂದ ಇದು ನಂಬರ್ ಡಿವೈಡ್ ಆಗ್ತಾ ಇಲ್ಲ. ಹಾಗಾದ್ರೆ ನಾ ಏನ್ ಅನ್ಬೋದು ಅಂದ್ರೆ, ದೆನ್ 7 ಈಸ್ ಅ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. 7 ಈಸ್ ಅ ಪ್ರೈಮ್ ನಂಬರ್. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಾದ್ರೆ ಇನ್ನೊಂದು 2 ಎಕ್ಸಾಂಪಲ್ ಹೇಳಿ. 13 ನೋಡ್ರಿ. 13 is it prime number? Yes or no? Yes, this is 13 is the prime number because 1 ಮತ್ತು 13 ಇವೆರಡೇ ಇದ್ರದ್ದು ಡಿವೈಡ್ ಮಾಡ್ತವೆ. Therefore 13 is also prime number. ಹಾಗಾದ್ರೆ 1 to 100 ಒಳಗಡೆ ಪ್ರೈಮ್ ನಂಬರ್ಸ್ ಅನ್ನು ಬರೀರಿ. ಒಂದು ಹೋಮ್ವರ್ಕ್ ಕೊಡ್ತೀನಿ ನೋಡಿ ನಿಮ್ಗೆ. ಹೋಮ್ವರ್ಕ್ ಏನಂತಂದ್ರೆ 1ಲಿಂದ 100 ವರೆಗೆ ಇರ್ತಕ್ಕಂಥ ಎಲ್ಲಾ ಪ್ರೈಮ್ ನಂಬರ್ಸ್ ಗಳನ್ನ ಬರೀರಿ. ನಾವೊಂದು ಬೇಕಾದ್ರೆ ಒಂದು 15 ಹೇಳ್ತೀನಿ, ಒಂದು 10 ಹೇಳ್ತೀನಿ, ಮುಂದಲು ನೀವು ಬರ್ಕೊಡ್ರಿ. 2 ಈಸ್ ಆಲ್ಸೋ ಪ್ರೈಮ್ ನಂಬರ್. 2 ಈವನ್ ಅದ, ಆದ್ರೂ ಕೂಡ ಅದು ಪ್ರೈಮ್ ನಂಬರ್ ಅದ. 3 ಅದ, 5 ಅದ, 7 ಅದ, 9 ಬರಲ್ಲ, 11 ಬರ್ತದ, 13 ಬರ್ತದ, 14 15 16 17 ಬರ್ತದ. ಹೌದಾ? 20 17 18 19 ಬರ್ತದ, 20 21 22 23 ಬರ್ತದ. ನೋಡ್ರಿ, ಈ ರೀತಿ ಬರ್ಕೊಂತ ಹೋಗ್ತೀರಿ. ಈ ರೀತಿ ನಿಮಗೆ ಲಾಸ್ಟ್ ನಂಬರ್ ಯಾವ್ದು ಬರ್ಬೋದು ಅಂದ್ರೆ 97. 97 ಇಸ್ ಆಲ್ಸೋ ಪ್ರೈಮ್ ನಂಬರ್. ಈ ರೀತಿ ಬರ್ತಾ ಹೋಗ್ರಿ. ಟೋಟಲ್ ನಿಮಗೆ ಡೆಫಿನೆಟ್ಲಿ ಹೇಳ್ತೀನಿ 25 ಪ್ರೈಮ್ ನಂಬರ್ಸ್ ಬರ್ತಾವ ಅಪ್ ಟು 100 ಒಳಗೆ. ಎಷ್ಟು ಬರ್ತಾವ? 25 ಪ್ರೈಮ್ ನಂಬರ್ಸ್. ಈ ವಿಡಿಯೋ ಪಾಸ್ ಮಾಡ್ರಿ, ನೀವು ಇದನ್ನೆಲ್ಲ ಬರಿತಾ ಹೋಗ್ರಿ 97 ತನಕ. ಅದು 25 ಬರ್ತಾವೆಲ್ಲ ಚೆಕ್ ಮಾಡ್ರಿ. ಬಂದಿಲ್ಲ ಅಂದ್ರೆ ಎಲ್ಲೋ ಮಿಸ್ಟೇಕ್ ಮಾಡಿರಿ ಅಂತ ನಿಮಗೆ ಗೊತ್ತಾಗ್ತದೆ. ರೈಟಾ? ದಿಸ್ ಇಸ್ ವಾಟ್ ಯುವರ್ ಪ್ರೈಮ್ ನಂಬರ್. ಈಗ ಕೆಲವು ಪ್ರೈಮ್ ನಂಬರ್ಸ್, ಕೆಲವು ನಂಬರ್ಸ್ ಇದಾವ. ಫಾರ್ ಎಕ್ಸಾಂಪಲ್ ನೋಡ್ರಿ, 1 2 5 2 6 ಅಪ್ಪ. ಇದು ಪ್ರೈಮ್ ನಂಬರ್ ಏನು? ಇಸ್ ಇಟ್ ಅ ಪ್ರೈಮ್ ನಂಬರ್? ನೋಡಿದ ತಕ್ಷಣ ನಾವು ಹೇಳ್ಬೇಕು, ಸರ್ ಲಾಸ್ಟ್ 6 ಅದ ಅಲ್ರಿ, ಹಂಗಾರೆ ಇದು ಈವನ್ ನಂಬರ್ ಆಯ್ತು. ಈವನ್ ನಂಬರ್ ಆಯ್ತಂದ್ರೆ ದಿಸ್ ಈಸ್ ನಾಟ್ ಪ್ರೈಮ್ ನಂಬರ್. ಬಿಕಾಸ್ ನಾಟ್ ಪ್ರೈಮ್ ನಂಬರ್. ಯಾಕಂದ್ರೆ ಇದು 1ರಲ್ಲಂತೂ ಡಿವೈಡ್ ಆಗತ್ತದ,
ತನ್ನ ನಂಬರ್ಲಂತೂ ಡಿವೈಡ್ ಆಗತ್ತದ, ಅದ್ರ ಜೊತೆಗೆ ಟೂನು ಕೂಡ ಒಂದು ನಂಬರ್ ಅದ. ಮತ್ತೆ ಯಾವ್ಯಾವ ಅದಾವ ಇರ್ತಾವ, ಟೂ ಅಂತ ಬಂದೇ ಬರ್ತದಲ್ಲ ಈವನ್ ನಂಬರ್ ಅಂದ್ಮೇಲೆ. ಹಂಗಾರೆ ಇದು ಪ್ರೈಮ್ ನಂಬರ್ ಅಲ್ಲ. ಒಂದು ಕಾಮನ್ ಸ್ಟೇಟ್ಮೆಂಟ್ ಬರೆಯೋಣ. ಆಲ್ ಈವನ್ ನಂಬರ್ಸ್ ಆರ್ ನಾಟ್ ಪ್ರೈಮ್ ನಂಬರ್ಸ್ ಎಕ್ಸೆಪ್ಟ್ ಬ್ರಾಕೆಟ್ ಒಳಗ ಎಕ್ಸೆಪ್ಟ್ ಯಾವುದು, ಎಕ್ಸೆಪ್ಟ್ ಟೂ ಈಸ್ ದ ಓನ್ಲಿ, ಹಿಂಗನು ಬರ್ಕೋಬಹುದು ನೀವು. ಏನಂತ, ಟೂ ಈಸ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್. ಟೂ is the only even prime number. Next very important ನೋಡ್ರಿ, 0 is neither prime number nor composite number. ನೀವು ಅದನ್ನ ಎಲ್ಲೂ ಕೂಡ ಲಿಸ್ಟ್ ಒಳಗೆ ಹಾಕಕ್ ಬರಲ್ಲ ಇದು ಜೀರೋನ. ಹಾಗಾದ್ರೆ ನಮ್ಮ ನಂಬರ್ಸ್ ಹೋದವು, 0 ಮತ್ತು 2 ಅವೆಲ್ಲ ಹೋದವು. ಓಕೆ, ಅಂಡರ್ಸ್ಟುಡ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಈಗ ನೆಕ್ಸ್ಟ್ ಹೆಡ್ಡಿಂಗ್ ಹಾಕೊಟ್ಟಿರ್ಬೇಕಾದ್ರೆ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಯಾವುವು? ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಯಾವುವು? ಆಲ್ ಕೌಂಟಿಂಗ್ ನಂಬರ್ಸ್ which are not prime numbers are composite numbers. All counting numbers which are not prime numbers are composite numbers. They are all composite numbers. You prime ಅಂತ ಯಾಕಂತಾರೆ ಗೊತ್ತಾ ನೀವು? ಪ್ರೈಮ್ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡ್ಯಾರ ಇದನ್ನ? ಬಿಕಾಸ್ ಪ್ರೈಮ್ ಅಂತಂದ್ರೆ ಫಸ್ಟ್ ಅಥವಾ ಗ್ರೇಟ್ ಈ ಟೈಪ್ ಅಥವಾ ಇಂಪಾರ್ಟೆಂಟ್ ಅಂತ. ಈಗ ಪ್ರೈಮ್ ಮಿನಿಸ್ಟರ್ ಅಂತದನ್ನು ಗೊತ್ತಾ? ಪ್ರೈಮ್ ಮಿನಿಸ್ಟರ್ಸ್ ಒಳಗಡೆ ಅಬ್ಬಲ್ ನಂಬರ್ ಫಸ್ಟ್ ನಂಬರ್ ಮಿನಿಸ್ಟರ್ ಯಾರು ಇರ್ತಾರಲ್ಲ ಅವ್ನಿಗೆ ಏನಂತಾರೆ ಪ್ರೈಮ್ ಮಿನಿಸ್ಟರ್ ಅಂತಾನೆ. ಪ್ರೈಮ್ ಮಿನಿಸ್ಟರ್ ಅಂತಂದ್ರೆ ಅವ ತನ್ನ ಮಾತನ್ನು ಕೇಳ್ಬೇಕು, ಒಂದ್ರ ಮಾತು ಕೇಳ್ಬೇಕು, ಇಲ್ಲಾಂದ್ರೆ ತನ್ನ ಮಾತು ಕೇಳ್ಬೇಕಂತ ಇಟ್ ಸೆಲ್ಫ್ ಅದೇ ಟೈಪ್. ಈ ನಂಬರ್ಸ್ ಏನಾದ್ರು ಪ್ರೈಮ್ ನಂಬರ್ಸ್ ಅಂತಂದ್ರೆ ಈ ನಂಬರ್ಸ್ ಬೇರೆದವ್ರು ಯಾರ ಕಡೆಯಿಂದನೂ ಡಿವೈಡ್ ಆಗಲ್ಲ, ಅವಕ್ಕೆ ಪ್ರೈಮ್ ನಂಬರ್ಸ್ ಅಂತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ಯಾಕೆ ನಾವು ಪ್ರೈಮ್ ನಂಬರ್ ಸ್ಟಡಿ ಮಾಡ್ಬೇಕಂದ್ರೆ ಇಲ್ಲಿ ಬರ್ಕೊಡ್ರಿ. ಎನಿ ನಂಬರ್ ಕ್ಯಾನ್ ಬಿ divided by prime numbers. ಅಥವಾ ಅದ್ರದ್ದು ಆಮೇಲೆ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಜಗತ್ತೊಳಗಡೆ ಯಾವುದೇ ಒಂದು ನಂಬರ್ ಅದ ಅಂತ ತಿಳ್ಕೊಡ್ರಿ, ಆ ಯಾವ್ದಾರ ನಂಬರ್ ಇರಲಿ ಆ ನಂಬರ್ನ ನೀವು ಪ್ರೈಮ್ ನಂಬರ್ಲೆ ಡಿವೈಡ್ ಮಾಡಬಹುದು. ಇಂಥ ನಂಬರ್ ಐತ್ರಿ ಸರ್ ಅದು ಯಾವ ಪ್ರೈಮ್ ನಂಬರ್ ಡಿವೈಡ್ ಆಗಲ್ರಿ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ನಂಬರ್ಸ್ಗಳು ಕೂಡ ಇವರಿಗೆ ತಲೆ ತಗ್ಗಿಸುತ್ತವೆ, ಬಟ್ ಇವರು ಯಾರಿಗೂ ಕೂಡ ತಲೆ ತಗ್ಗಿಸಂಗಿಲ್ಲ. ಪ್ರೈಮ್ ನಂಬರ್ಸ್ ಅವರನ್ನ ಯಾರು ಡಿವೈಡ್ ಮಾಡಕ್ ಆಗಂಗಿಲ್ಲ, ಬಟ್ ಇವರು ಎಲ್ಲರನ್ನೂ ಡಿವೈಡ್ ಮಾಡ್ತಾರೆ. ಹಂಗಾಗಿ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಬರೀ, ಎನಿ ನಂಬರ್ ಇನ್ ದ ಯೂನಿವರ್ಸ್ can be a product of prime numbers. ನೀವು ಜಗತ್ತಿನ ಯಾವುದೇ ನಂಬರ್ಸ್ ಅನ್ನು ತಗೊಳ್ರಿ, ಎಷ್ಟು ದೊಡ್ಡದಾದ್ರೂ ನಂಬರ್ ಇರಲಿ, ಅದನ್ನ ಪ್ರೈಮ್ ನಂಬರ್ಸ್ 1, ಪ್ರೈಮ್ ನಂಬರ್ಸ್ 2, ಪ್ರೈಮ್ ನಂಬರ್ಸ್ 3 ಈ ರೀತಿ ಪ್ರೈಮ್ ನಂಬರ್ ಮಲ್ಟಿಪ್ಲೈ ಮಾಡೋದ್ರಿಂದ ಆ ನಂಬರ್ ಅನ್ನ ನೀವು ಗಳಿಸಬಹುದು. ಹಾಗಾದ್ರೆ ಅನೇಕ ಪ್ರೈಮ್ ನಂಬರ್ಸ್ ಗಳನ್ನ ಕೂಡಿಸೋದ್ರಿಂದ ನಿಮಗೆ ಇವುಗಳು ಬರ್ತಾವೆ. therefore ಪ್ರೈಮ್ ನಂಬರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಲೇಟರ್ ನಿಮ್ಗೆ ಗೊತ್ತಾಗ್ಲಿಕ್ಕೆ ಶುರು ಮಾಡ್ತಾವೆ. ತಿಳಿತಾ? ಕಾಂಪೋಸಿಟ್ ನಂಬರ್ಸ್ ಗೊತ್ತಾಯ್ತು, ಪ್ರೈಮ್ ನಂಬರ್ಸ್ ಗೊತ್ತಾಯ್ತು. ಇನ್ನು ಮುಂದ್ಗಡೆ ಕೆಲವು ಟೆಕ್ನಿಕ್ಸ್ ಇದಾವ, ಪ್ರೈಮ್ ನಂಬರ್ಸ್ ದೊಡ್ಡ ನಂಬರ್ಸ್ ಇದ್ರೆ ಹೆಂಗ್ ಕಂಡುಹಿಡಬೇಕಂತ. ಫಾರ್ ಎಕ್ಸಾಂಪಲ್ ನೋಡ್ರಿ, 1 2 5 7 ಅಂತ ಐತಿ. ಈಗ ಈ 1 2 5 7 ನಂಬರ್ ಏನೈತಲ್ಲ, ಇದು ಪ್ರೈಮ್ ನಂಬರ್ ಹೌದು ಅಲ್ಲೋ ಇದು ನಾವು ಚೆಕ್ ಮಾಡ್ಬೇಕಾದ್ರೆ ಚೆಕ್ ಫಾರ್ ಪ್ರೈಮ್ ನಂಬರ್ ಅಂತೇಳಿ ಒಂದು ಮೆಥಡ್ ಇದೆ. ಅದನ್ನ ನಾನು ಇನ್ನು ಸ್ವಲ್ಪ ದಿನ ಬಿಟ್ಟು ಹೇಳ್ತೀನಿ. ಯಾಕಂದ್ರೆ
ನಾವು ಡಿವಿಸಿಬಿಲಿಟಿ ಟೆಸ್ಟ್ ಅವೆಲ್ಲ ಮಾಡಿ ಆದಮೇಲೆ ಇದು ಚೆಕ್ ಫಾರ್ ಪ್ರೈಮ್ ನಂಬರ್ಗೆ ಬರೋಣ. ರೈಟಾ? ಡನ್. ಇವತ್ತಿಗೆ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಥ್ಯಾಂಕ್ ಯು ವೆರಿ ಮಚ್.